ಬೆಳ್ಳಿದೆಲ್ಲ ಚಿನ್ನದ್ದು. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮನು ಮಾಡುತ್ತಿರುವ ನಮಸ್ಕಾರ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಈಗ ರೀಸೆಂಟಾಗಿ ತಾನೇ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ನಿಮ್ಮ ಮನು ಅಂತ. ಸೊ ಈಗ ನಿನ್ನೆ ತಾನೇ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ. ಸೊ ಅದಕ್ಕೆ ನನಗೆ ಗೊತ್ತಿರೋರಾಗಿ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಅವರೆಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಆ್ಯಂಡ್ ಆಲ್ ದ ಬೆಸ್ಟ್ ವಿಷಸ್ ಎಲ್ಲ ತುಂಬ ಸಿಕ್ತು. ಸೊ ತುಂಬ ಖುಷಿ ಆಯಿತು. ಸೊ ಏನೋ ಒಂದು ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋದು ಈ ಪ್ಲ್ಯಾಟ್ಫಾರ್ಮ್ ನನಗೆ ಈಗ ನಂಬೇಗ ಇಟ್ಕೊಂಡು ಬಂದಿದ್ದೀನಿ. ಸೊ ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ, ಇದು ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸುತ್ತೆ ಅಂತಲೂ ಗೊತ್ತಿಲ್ಲ, ಆ್ಯಂಡ್ ನಾನು ಎಲ್ಲಿಗೆ ನಿಲ್ಲಿಸ್ತೀನಿ ಅಂತ ಕೂಡ ಗೊತ್ತಿಲ್ಲ. ಸೊ ಹೋಪ್ ಫಾರ್ ದ ಬೆಸ್ಟ್. ಸೊ ಪ್ರತಿನಿತ್ಯ ನನ್ನ ಲೈಫಲ್ಲಿ ಏನೇನಾಗುತ್ತೆ ಆ್ಯಂಡ್ ನಾನು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀನಿ, ನಾನು ಏನೇನು ವಿಸಿಟ್ ಮಾಡ್ತೀನಿ, ಏನೇನು ಮಾಡ್ತೀನಿ ಎಲ್ಲನೂ ಕೂಡ ಅಪ್ಡೇಟ್ ಮಾಡೋಕ್ಕಾಗಿಲ್ಲ ಅಂದ್ರೂ ಇಷ್ಟ ಆಗುತ್ತೋ ಅಷ್ಟು ಕೈಲಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡುತ್ತಾ ಏನೋ ಒಂದು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತ. ಹಲೋ ಗಾಯ್ಸ್, ಈಗ ಭಾನುವಾರ ರಿಸೆಪ್ಷನ್ಗೆ ನಾನು ನಮ್ಮನ್ನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಹೌ ಇಟ್ ಈಸ್ ಗೋಸ್ ನೀವೇ ನೋಡ್ಬೋದು. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಗೈಸ್, ವಿಷಯ ಏನಪ್ಪ ಅಂದರೆ ನಮ್ಮ ಅಣ್ಣ ಹುಟ್ಟಿದಾಗಿಂದ ಇದುವರೆಗೂ ಯಾವತ್ತೂ ಡ್ಯಾನ್ಸ್ ಮಾಡ್ದವನೇ ಅಲ್ಲ. ನಾನು ಅದಕ್ಕೋಸ್ಕರ ಅವ್ನು ಡ್ಯಾನ್ಸ್ ಮಾಡೋಣ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವ್ನು ಮಾಡ್ತಿರೋದು. ಸೊ ನಮ್ಮ ಹುಡುಗರಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ಅವ್ನು ಡ್ಯಾನ್ಸ್ ಬಂದಿಲ್ಲ ಅಂದರೂ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಹಾಗೆ ಹಳದಿ ಶಾಸ್ತ್ರ ಸ್ಟಾರ್ಟ್ ಆಯಿತು. ಏನೇನೋ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ಇದ್ರ ಗಂಧ ಗಾಳಿ ನನಗೂ ಕೂಡ ಏನೂ ಗೊತ್ತಿರಲಿಲ್ಲ. ಏನೋ ಮಾಡ್ತಿದ್ದಾರಲ್ಲ ಅಂತ ನಾನು ನಿಂತ್ಕೊಂಡು ನೋಡ್ತಾಯಿದ್ದೆ. ಸೊ ಕೆಲವೊಂದು ಕಡೆ ಎಲ್ಲ ನೋಡ್ತಿದ್ದೀನಿ, ಬಟ್ ಇದೆಲ್ಲ ಏನಕ್ಕೆ ಮಾಡ್ತಾರೆ ಅಂತ ನನಗೆ ಐಡಿಯಾ ಇಲ್ಲ. ನಾನು ಯಾರನ್ನೂ ಕೇಳೋಕ್ಕೂ ಹೋಗಲಿಲ್ಲ. ಏನಾದರೂ ಅಪ್ಪಿ ನಾನು ನಮ್ಮ ಅಜ್ಜಿ ಹತ್ರನ ಕೇಳೋಕ್ಕೆ ಹೋಗಿದ್ರೆ ಇದನ್ನು ಹೇಳೋಕ್ಕೆ ಅಂತ ನನಗೆ ಅರ್ಧ ಗಂಟೆಯಿಂದ 1 hour ಕ್ಲಾಸ್ ನಡೀತಾಯಿತ್ತು. ಸೊ ಅವ್ರು ಯಾಕಪ್ಪ ಅವ್ರ ಸವಾಸ ಬೇಕು ಅಂದ್ಬಿಟ್ಟು ನಾನು ಅಲ್ಲೇ ಸೈಡಲ್ಲಿ ನಿಂತ್ಕೊಂಡು ಎಲ್ಲನೂ ವೀಡಿಯೋಗಳು ಮಾಡಿಕೊಂಡು ಸುಮ್ಮನೆ ಆರಾಮಾಗಿ ಜಾಲಿ ಹೊಡಿತಾ ಇದ್ದೆ. ಸೊ ಇದಾದಮೇಲೆ ಹಂಗೆ ನಮ್ಮ ಅತ್ತಿಗೆದು ಸ್ವಲ್ಪ ಕ್ಲಿಪ್ಸ್ಗಳು ಸಿಕ್ತು. ಸೊ ಅವ್ರು ಹಳದಿ ಶಾಸ್ತ್ರ ಹೇಗೆ ಮಾಡಿದ್ರು ಅಂತ. ಬಟ್ ಒಂದೇ ಕಡೆ ಮಾಡಲಿಲ್ಲ, ಅವ್ರು ಬೇರೆ ಕಡೆ ಮಾಡಿದ್ದು, ನಾವು ಬೇರೆ ಕಡೆ ಮಾಡಿದ್ದು. ಬಟ್ ಅವ್ರದ್ದು ಸ್ವಲ್ಪ ಕ್ಲಿಪ್ ಸಿಕ್ಕಿರೋದ್ರಿಂದ ಈ ವಿಡಿಯೋದಲ್ಲಿ ಹಾಕಿದೆ. ಇದಾದಮೇಲೆ ಡ್ಯಾನ್ಸ್ಗಳು ಹೆಂಗೆ ಬಂತು ಅಂತ ನೀವೇ ನೋಡಿ. ಸೊ ಗೈಸ್, ಅಷ್ಟು ಹಳದಿ ಶಾಸ್ತ್ರದಾಗಿತ್ತು. ಹಳದಿ ಶಾಸ್ತ್ರ ಆದಮೇಲೆ ಹಂಗೆ ಎಲ್ಲ ಫ್ಯಾಮಿಲಿ ಎಲ್ಲ ಫನ್ ಮಾಡೋಕ್ಕೋಸ್ಕರ ಡ್ಯಾನ್ಸ್ ಹಂಗೆ ಹಿಂಗೆ ಅಂತೆಲ್ಲ ಆಡ್ತಾಯಿದ್ವಿ. ಸೊ ಈ ಬ್ಯೂಟಿಫುಲ್ ಕಪಲ್ಸ್ ನೋಡಿ ಯಾವ ಥರ ಡ್ಯಾನ್ಸ್ ಮಾಡಿದ್ದಾರೆ ಅಂತ. ಸೊ ಈ ಪೂರ್ತಿ ವೀಡಿಯೋ ನಮ್ಮ ಅಣ್ಣನ ಡ್ಯಾನ್ಸ್ದೇ ಆಗೋಗುತ್ತೆ ಗಾಯ್ಸ್. ಅವ್ನು ಡ್ಯಾನ್ಸ್ ಬರ್ತಾ ಇಲ್ಲ, ಅವ್ನು ಬಿಡ್ತಾ ಇಲ್ಲ. ಸೊ ಅದೇನಕ್ಕಪ್ಪ ಅಂದರೆ ಅವ್ನು ಅದಕ್ಕೋಸ್ಕರ ಮಾಡಬೇಕು ಅಂತ ಮೆಂಟಲಿ ಡಿಸೈಡ್ ಆಗೋಗಿದ್ದ. ಬಟ್ ಫಿಸಿಕಲಿ ಅವ್ನ ಬಾಡಿ ಅವ್ನಿಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಬಿಕಾಸ್ ಅವ್ನು ಯಾವತ್ತೂ ಡ್ಯಾನ್ಸ್ ಮಾಡಿದವನಲ್ಲ. ಸೊ ಅವ್ನು ರಾತ್ರಿಯೆಲ್ಲ ತುಂಬ ಎಷ್ಟೊಂದು ಎಫರ್ಟ್ ಹಾಕಿ ಕಲ್ತಿರೋದೇ 4 ಸ್ಟೆಪ್ಸು, ಅದು ಕೂಡ ಅವನು ಕಷ್ಟಪಟ್ಟು ಮಾಡಿದ್ದಾನೆ. ಸೊ ಅದು ರಿಸೆಪ್ಷನ್ ಟೈಮಲ್ಲಿ ಯಾವ ಥರ ಬಂದಿದೆ ನೀವೇ ಒಂದ್ಸತಿ ನೋಡಿ.
ಸೊ ಗೈಸ್ ನೋಡೋದ್ರಲ್ಲ, ನಮ್ಮ ಅಣ್ಣ ಯಾವತ್ತೂ ಡ್ಯಾನ್ಸ್ ಮಾಡ್ದಲೇ ಇರೋನು. ಅದಕ್ಕೋಸ್ಕರ ಒಂದು ಡ್ಯಾನ್ಸ್ನ ಕಲಿತು ನೈಟೆಲ್ಲ ಪ್ರಾಕ್ಟೀಸ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ಏನೋ ಒಂದು ಮಾಡಿ ಪ್ರೆಸೆಂಟ್ ಮಾಡ್ದ. ಸೊ ಇದಕ್ಕೆ ಮೋಟಿವ್ ಏನಂದರೆ, ನಾನು ಯಾವಾಗಲೂ ಅವ್ನಿಗೊಂದು ಹೇಳ್ತಾ ಇದ್ದೆ, ಅಣ್ಣ ವರ್ಷಕ್ಕೊಂದು ಮದುವೆ ಅಲ್ಲ ಅಣ್ಣ, ಜೀವನಕ್ಕೊಂದು ಮದುವೆ. ಸೊ ಏನಾಗುತ್ತೋ ಆಗಲಿ, ಯಾರು ಏನಾರು ಅಂದ್ಕೊಳ್ಳಿ, ನೀನು ತಲೆ ಕೆಡ್ಸ್ಕೊಂಬೇಡ, ಬಂದಿಲ್ಲ ಅಂದರೂ ನಿಂಗೆ ಏನು ಬರುತ್ತೆ ಅದನ್ನು ಮಾಡು ಅಂತ. ಸೊ ಅದಕ್ಕೋಸ್ಕರ ಅವನೇನೋ ಒಂದು ಕಷ್ಟಪಟ್ಟು ಇಷ್ಟಪಟ್ಟು ನನಗೋಸ್ಕರ ಅದಕ್ಕೋಸ್ಕರ ಒಂದು ಡ್ಯಾನ್ಸ್ ಮಾಡ್ದ. ಸೊ ಇದಾದಮೇಲೆ ಮದುವೆ ಎಲ್ಲ ಹೇಗೆ ಹೋಗ್ತು ಅಂತ ತೋರಿಸ್ತೀನಿ ನೋಡಿ ಗೈಸ್. ಫೈನಲಿ ನಮ್ಮ ಅಣ್ಣನ ಮದುವೆ ಆಯಿತು. ಅದೇ ಖುಷಿಯಲ್ಲಿ ನಾನು ದಾರಿ ಹೋಗ್ತಾ ಇದ್ದೆ. ಆ ಟೈಮಲ್ಲಿ ಒಂದು ಲೈನ್ ನೆನಪಾಯಿತು, ಮನುಷ್ಯ ಹುಟ್ಟಿದ ಮೇಲೆ ತಪ್ಪು ಮಾಡಲೇಬೇಕು, ಅದಕ್ಕೆ ದೊಡ್ಡವ್ರು ಹೇಳೋದು ನೀನೊಂದು ಮದುವೆ ಆಗಲೇಬೇಕು ಅಂತ. ಈ ಲೈನ್ ನೆನ್ಸ್ಕೊತಾ ಇದ್ದಂಗೆ ನಮ್ಮ ಅದಕ್ಕೆ ಸಡನ್ ಆಗಿ, ಆದಷ್ಟು ಬೇಗ ನೀನು ಒಂದು ಮದುವೆ ಆಗ್ಬಿಡು ಮನು ಅಂತ ಹೇಳೋದ. ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ಗೈಸ್ ಆದಮೇಲೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇತ್ತು. ಚೌಟ್ರಿಯಿಂದ ಮನೆಗೆ ಬಂದು ನಮ್ಮ ಅತ್ತಿಗೆಗೆ ಮತ್ತು ನಮ್ಮ ಅಣ್ಣಂಗೆ ಇಬ್ರಿಗೂ ಪೂಜೆ ಮಾಡಿ ಕಾಲಿಗೆಲ್ಲ ನೀರು ಹಾಕಿ ಕಾಲು ತೊಳೆದು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇತ್ತು. ನಮ್ಮ ಅತ್ತಿಗೆ ಹೊಸ್ಲಿಗೆಲ್ಲ ನೀಟಾಗಿ ಪೂಜೆ ಎಲ್ಲ ಮಾಡಿ ರೆಡಿಯಾಗಿ ನಿಂತಿದ್ರು. ಅದೇ ಟೈಮಲ್ಲಿ ಬಾಗಿಲು ತಡೆಯೋ ಶಾಸ್ತ್ರ ಅಂತ ಇತ್ತು. ಆ ಶಾಸ್ತ್ರದಲ್ಲಿ ನಮ್ಮ ಅಕ್ಕ ಏನು ಕೇಳಿದ್ಲು ಅಂತ ನೀವೇ ಒಂದ್ಸತಿ ನೋಡಿ. ಬೆಳ್ಳಿದೆಲ್ಲ ಚಿನ್ನದ್ದು. ಪರವಾಗಿಲ್ಲ ಗೈಸ್, ನಮ್ಮ ಅಕ್ಕ ಕೇಳಿದ್ದೇನೋ ಸರಿಯಾಗಿರೋದೇ ಕೇಳಿದ್ಲು. ನಾನು ನೋಡ್ತಾ ಇದ್ದೆ, ಬೆಳಗ್ಗೆಯಿಂದ ಏನೇನೋ ಶಾಸ್ತ್ರಗಳು ಅದು ಇದು ಅಂತ ಇತ್ತು. ಅಲ್ಲಿ ಚೌಟ್ರಿ ಹತ್ರ ಯಾರೋ ಒಂದಿಬ್ಬರು ಕಾಲು ತೊಳೆದ್ಬಿಟ್ಟು 500 ಬೇಡ 5,000 ಬೇಕು ಅಂತಿದ್ರು. ಇಲ್ಲಿ ನಮ್ಮ ಅಕ್ಕ ಬಾಗಿಲು ತಡೆದ್ಬಿಟ್ಟು ನನಗೆ ಕತ್ತಲ್ಲಿರೋದು ಬೆಳ್ಳಿದ ಚಿನ್ನದೇ ಹತ್ತತ್ರ ಬೇಕು ಅಂತಾರೆ. ಈ ಶಾಸ್ತ್ರನೇ ಒಂಥರ ಚಂದ ಅಲ್ಲ, ಆರಾಮಾಗಿ ದುಡ್ಡು ಮಾಡ್ಬೋದು. ಇಲ್ಲ ಬಿಡಲ್ಲ. ಅವ್ರಿಗೂ ಮರ್ತೋಗಿರ್ಬೇಕು, ಅವ್ರು ಹೇಳ್ಬೇಕು ಫಸ್ಟ್. ಆಗಲ್ಲ ಅಂದ್ರೆ ತಾನೇ ನೀ ಕೇಳು, ಆಮೇಲೆ ನಾವ್ ಅದ್ ಉತ್ತರ ಕೊಡ್ತೀವಿ. ಅದಾ ಮುಡಿ ಏನೋ ಹೇಳ್ಕೊಡ್ರಿ ಸುಷ್ಮಂಗೆ. ಚಂದ್ರಮ್ಮ ಕೇಳಮ್ಮ ಏನಾದ್ರು ಯೋಚನೆ ಮಾಡ್ತಾರೆ. ನೀನ್ ಹೇಳು ಏನು ಅದ್ ಏನ್ ಕೊಟ್ಟಿರಿ, ಇಬ್ರು ಮಾತಾಡ್ಕೊಂಡು ಹೇಳಿ ಅಂತ ಹೇಳ್ಬೋದ? ನನ್ ಫ್ಯಾಮಿಲಿ ಮದ್ವೆಲೆ ಮಾಡಲ್ಲ. ಸರಿ, ನನ್ ಮಗಂಗೊಂದ್ ಹೆಣ್ ಕೊಡ್ತೀರಾ? ಅದ್ಲೇ ಹೆಣ್ ಕೇಳ್ಕೊತಾಳೆ. ನನ್ಗಿರೋದು ಇಬ್ರು ಗಂಡ್ಮಕ್ಳೆ. ಅರ್ಧ ಗಂಟೆ ಆದ್ಮೇಲೆ ಹೆಣ್ ಕೇಳಕ್ ನೀನ್ ಈಗ್ಲೇ ಪ್ರಶ್ನೆ ಸರಿ ಆಯ್ತು. 6 ಮದ್ವೆ ಡಿಮ್ಯಾಂಡ್ ಮಾಡಿಲ್ಲ, ಅದಕ್ಕೆ ಖುಷಿಯಾಗ ಕೇಳಿದ್ಯಲ್ಲ ಬಿಡವ. ಸರಿ ಆಯ್ತು, ಬಾ ಕಾಳಪ್ಪನ್ 2ನೇ ವಂಶದವನೇ ಬಾ. ಇನ್ನೊಂಚೂರು ಮುಂದೆ ಕಸೋದು ಹೇಳ್ಕೊಂಡ್ಬಿಟ್ಟಿದ್ರೆ ಯಾಕೆ ಹೇಳ್ಕೊಂಡು ಹೋದ್ರು ಒಂದ್ಸೈತವೆ ರಂಜಿ ಅಷ್ಟು ಫಾಸ್ಟ್. ಮಕ್ವತ್ಗಿದ್ಬಿಟ್ಟಿ, ಆಮೇಲೆ ಮಕ್ವದ್ಬಿಟ್ಟಿಯ ಅನ್ನ ಕೈಯಲ್ಲಿ ಮಸಾಲೆ ಪುರಿ ತಿನ್ಸ್ತವ್ರೆ. ಇವಾಗ ಓಪನ್ ಮಾಡಬೇಕು.